ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ ಆನ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆನೇ ಮಸ್ಸೊಪ್ಪು ಸಾರು ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗಲೇ ಸಾಂಬಾರು ಮಾಡಿಟ್ರೆ ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ ಅಲ್ವಾ, ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಸ್ಸೊಪ್ಪು ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಇಲ್ಲಿ ನಾನು ಅಲಸಂದೆ ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಳೆದು ಇಟ್ಕೊಂಡು ಎಲ್ಲ ಥರದ್ದು ಮಿಕ್ಸ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅಣ್ಣೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ತೊಳ್ಕೊಂಡು ಬೇಳೆ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಟೊಮೆಟೊ ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ನಾನು ಒಗ್ಗರಣೆಗೆ ಅಂತ ಹಾಗೆಯೇ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕೋತೀನಿ. ಒಂದು 2 ಸ್ಪೂನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಫುಲ್ಲು ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇದೆಲ್ಲದನ್ನು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಬೇಯೋದಕ್ಕೆ ಇಡಬೇಕಾಗುತ್ತೆ. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು 3ರಿಂದ 4 ವಿಷಿಲ್ನ ಹಾಕೊತೀನಿ. ಕುಕ್ಕರ್ ವಿಷಿಲ್ ಬಂದು ಅದು ತಣ್ಣಗಾಗೋದ್ರೊಳಗೆ ನಾವಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀನಿ. ಚಪಾತಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಾನು 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ, ಸ್ವಲ್ಪ ಬಾಯಾರಿಕೆ ಆಗೋದೆಲ್ಲ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾವು ಚಪಾತಿನ ಕಲಿಸ್ಕೋಬೇಕು. ಕಲಸಿದ್ದಾದಮೇಲೆ ಅದನ್ನು ಚೆನ್ನಾಗಿ ನಾದಿ ಇಟ್ಕೋಬೇಕು. ಆವಾಗ ಚಪಾತಿ ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ. ನೋಡಿ, ಈ ಥರ ಕೈಯಲ್ಲಿ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಒಂದು 2 ನಿಮಿಷ ಈ ಥರ ಮಾಡಿದ್ರೆ ಅದು ಫುಲ್ ಸಾಫ್ಟ್ ಆಗುತ್ತೆ. ನೋಡಿ ಈಗ ಎಷ್ಟು ಸಾಫ್ಟ್ ಆಗಿದೆ ಅಂತನ. ಈ ಥರ ಮಾಡಿಬಿಟ್ಟು ಇದನ್ನೇ ಜಾಸ್ತಿ ಹೊತ್ತಿಡೋದೇನು ಬೇಕಾಗಲ್ಲ, ಒಂದು 2 ನಿಮಿಷ ಇಟ್ಕೊಂಡ್ರೆ ಸಾಕು. ನೀವು ತುಂಬ ಅರ್ಜೆಂಟ್ ಇದ್ದರೆ ಈ ಥರ ನಾದ್ಬಿಟ್ಟು ಇಮಿಡಿಯೇಟಾಗಿ ಕೂಡ ಚಪಾತಿಗಳನ್ನ ಮಾಡ್ಕೋಬೋದು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಇನ್ನೂ ಹೊಸದಾಗಿ ಈ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಪ್ಲೀಸ್ ದಯವಿಟ್ಟು ಯಾರೆಲ್ಲ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಈಗ ಕುಕ್ಕರೆಲ್ಲ ವಿಷಿಲ್ ಬರ್ತಾ ಇದೆ ಅಲ್ವಾ, ಒಂದು 4 ಕೂಗಾದಮೇಲೆ ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೆ. ನೋಡಿ, ಆಫ್ ಮಾಡಿಕೊಂಡು ಈಗ ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಮಸ್ಕೋಬೇಕು. ಇದರಲ್ಲೇನಾದರೂ ಜಾಸ್ತಿ ನೀರಿದ್ದರೆ ಅದನ್ನು ಯಾವುದಾದ್ರೂ ಒಂದು ಬಟ್ಲಿಗೆ ಬಸ್ಕೊಂಬಿಟ್ಟು ಆಮೇಲೆ ನೀವು ಈ ಥರ ಮಸ್ಕೋಬೇಕಾಗತ್ತೆ. ಇದೆಲ್ಲನೂ ಪೂರ್ತಿಯಾಗಿ ನುಣ್ಣಗಾಗಬೇಕು. ಆ ಥರ ನಿಧಾನವಾಗಿ ಸೊಪ್ಪು ಮತ್ತು ಬೇಳೆನ ಮಸಿಬೇಕಾಗುತ್ತೆ. ಮತ್ತು ನಾನು ನಮ್ಮ ಮನೇಲಿ ಬೇಳೆ ಎಲ್ಲ ಊರಿಂದನೇ ತರಿಸ್ಕೊಳ್ಳೋದು. ಹಂಗಾಗಿ ಬೇಳೆ ಸ್ವಲ್ಪ ನಮ್ಮದು ಗಟ್ಟಿನೇ ಇರುತ್ತೆ, ನಾಟಿ ಬೇಳೆ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ವಿಷಿಲ್ಗಳನ್ನ ಹಾಕಿಸ್ಕೋಬೇಕು ಮತ್ತು ನೀಟಾಗಿ ಈ ಥರ ಮೆತ್ತಗಾಗೋವರೆಗೂ ಮಸ್ಕೋಬೇಕು. ಆವಾಗಲೇ ಅದು ಬೇಳೆ ಎಲ್ಲ ನುಣ್ಣಗಾಗೋದು. ಅಂಗಡಿಯಿಂದ ತರೋವಂಥ ಬೇಳೆ ಆದರೆ ಬೇಗ ನಮಗೆ ನುಣ್ಣಗಾಗುತ್ತೆ. ಆವಾಗ ಇಷ್ಟೊತ್ತು ಮಸಿಯೋದಕ್ಕೆ ಟೈಮ್ ಹಿಡಿಯೋದಿಲ್ಲ. ಈಗ ಎಲ್ಲ ನುಣ್ಣಗೆ ಮಸ್ಕೊಂಡಿದ್ದಾಯ್ತಲ್ವ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಒಂದು ಬಟ್ಲನ್ನು ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ನಾನೇನು ಆಗಲೇ ಅರ್ಧ ಈರುಳ್ಳಿನ ಹೆಚ್ಚಾಗಿದ್ದಿದ್ದನ್ನ ಹಾಗೆ ತೆಗೆದಿಟ್ಟಿದ್ದೆ ಅಲ್ವಾ, ಆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೋತೀನಿ. ಈಗ ಈ ಬಟ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ಅಂದರೆ ಎಣ್ಣೆ ನೀವು ಎಷ್ಟು ಯೂಸ್ ಮಾಡ್ಕೋತೀರ, ಕೆಲವ್ರಿಗೆ ಎಣ್ಣೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಅಥವಾ ಕೆಲವ್ರಿಗೆ ಕಡಿಮೆ ಇರಬೇಕು ಅಂತ ಅನಿಸುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅವು ಚಿಟಪಟ ಅಂತ ಅನ್ನೋದಕ್ಕೆ ಶುರು ಮಾಡಿದ ಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ
ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಬೇಕಾದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ನಾನು ಉಪ್ಪನ್ನು ಹಾಕ್ಕೊಂಡಿಲ್ಲ, ಯಾಕಂದರೆ ಸೊಪ್ಪಿಗೆ ಉಪ್ಪು ಕರೆಕ್ಟಾಗಿದೆ. ನಾನೇನಾದರೂ ಈಗ ಮತ್ತೆ ಈರುಳ್ಳಿ ಬೇಯಲಿ ಅಂತ ಉಪ್ಪು ಹಾಕ್ಕೊಂಬಿಟ್ರೆ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ನಾನು ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಮಸ್ತು ಇಟ್ಕೊಂಡಿರೋಂಥ ಮಸಪ್ಪನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಒಂದು ಕುದಿ ಬಂದರೆ ಅದು ಆವಾಗ ಬೇಗ ಕೆಡೋದಿಲ್ಲ. ಇಲ್ಲಾಂದರೆ ನಾವು ಹಾಗೆ ಕುದಿಸ್ತಾನೆ ಇಟ್ಬಿಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಅದು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಒಂದು ಕುದಿ ಬರೋವರೆಗೂ ಇಟ್ಬಿಟ್ಟು ನಾವು ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು ಯಾವಾಗಲೂ ಅಷ್ಟೇ. ಈಗ ಅದು ಸ್ವಲ್ಪ ಕುದಿ ಬರೋವರೆಗೂ ನಾನು ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರೊಳಗೇ ಇದು ಕುದಿ ಬಂತು. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಚಪಾತಿ ಸುಡೋಕ್ಕೆ ಅಂತಂದೇಳ್ಬಿಟ್ಟು ಈಗ ಹಂಚನ್ನ ಇಟ್ಕೋತೀನಿ. ಯಾವಾಗಲೂ ಚಪಾತಿ ಮಾಡಿಕೊಂಡ್ರೆ ನಾನು ಪಲ್ಯ ಆ ಥರದ್ದೇ ಏನಾದರೂ ಮಾಡ್ಕೋತಾ ಇದ್ದೆ. ಇವತ್ತು ನಾನು ಆಗಲೇ ಹೇಳಿದೆ ಅಲ್ವಾ, ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನಗೆ ಚಪಾತಿಗೂ ಯೂಸ್ ಆಗಬೇಕು, ಮತ್ತು ಸಾಯಂಕಾಲ ನಾವು ಸುಸ್ತಾಗಿ ಬಂದರೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಅನ್ನಕ್ಕೂ ನಮಗೆ ಸರಿ ಹೋಗಬೇಕು. ಅದಕ್ಕೆ ಅಂತಂದು ಹೇಳ್ಬಿಟ್ಟು ನಾನು 2 in 1 ಆಗಿ ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಸೊಪ್ಪನ್ನು ಮಾಡ್ಕೊಂಡಿದ್ದು. ಇಲ್ಲಾಂದರೆ ನಾನು ಸಾಮಾನ್ಯವಾಗಿ ಚಪಾತಿ ಮಾಡಿಕೊಂಡ್ರೆ ಯಾವಾಗಲೂ ಯಾವುದಾದ್ರೂ ಒಂದು ತರಕಾರಿ ಪಲ್ಯನೇ ಮಾಡೋದು. ನನ್ನ ಮಗಳಿಗೆ ಸ್ಕೂಲ್ ಬೇರೆ ರಜೆ ಇದ್ದಿದ್ದರಿಂದ ಎದ್ದಿದ್ದು ಬೆಳಗ್ಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫಾಸ್ಟಾಗಿ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟನ್ನ ಒಸ್ಕೋಬೇಕಾದ್ರೆ ಈ ರೀತಿ ಹಿಟ್ಟಲ್ಲಿ ಅದ್ಬಿಟ್ಟು ಫಸ್ಟು ಸ್ವಲ್ಪ ಒಸ್ಕೊಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆನ ಸವರ್ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಡಚಿಬಿಟ್ಟು ಆಮೇಲೆ ನಾವು ಚಪಾತಿಗಳನ್ನ ಒಸಿಬೇಕು. ಆವಾಗ ಪದ್ರವಾಗಿ ಅದು ಲೇಯರ್ ಬೈ ಲೇಯರು ಚಪಾತಿ ಬರುತ್ತೆ. ನಾವು ಹಾಗೆ ಇಟ್ಟರೂ ಕೂಡ ತುಂಬಾ ಅಂದರೆ ಆರಿದ ಮೇಲೆ ತಣ್ಣಗಾದ್ಮೇಲೆ ತಿಂದ್ರೂ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಹಾಗಾಗಿ ಆದಷ್ಟು ಟೈಮ್ ಇದ್ದರೆ ಈ ಥರ ಚಪಾತಿಗಳನ್ನ ಒಸ್ದು ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ನಾನು ಯಾವಾಗಲೂ ಮನೇಲಿ ನಾನು ಇದೇ ಥರನೇ ಚಪಾತಿನ ಮಾಡ್ಕೊಳ್ಳೋದು. ಈಗ ನಾನು ಒಂದು 4 ಚಪಾತಿ ಮಾಡ್ಕೋತೀನಿ ಅಷ್ಟೇ. 4 ಚಪಾತಿ ಆದರೆ ನನಗೂ ನನ್ನ ಮಗಳಿಗೆ ಸಾಕಾಗುತ್ತೆ. ಇವತ್ತು ತಿಂಡಿ ಮಾಡೋದು ಲೇಟಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹಾಗೇ ಹೊರಟುಬಿಟ್ರು. ನಾನು ಆಚೆನೇ ಎಲ್ಲಾದರೂ ತಿನ್ಕೊಂಬಿಡ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇವಾಗ ಒಂದು 4 ಚಪಾತಿ ಮಾಡಿಬಿಟ್ಟು ನಾವು ಬೇಗ ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡಬೇಕು. ಈಗ ಇನ್ನೇನು ಆಲ್ಮೋಸ್ಟ್ ಹಂಚೆಲ್ಲ ಕಾದಿದ್ದಾಗಿದೆ. ಚಪಾತಿಗಳನ್ನೆಲ್ಲ ಸುಟ್ಕೋತೀನಿ ಈಗ. ಫ್ರೆಂಡ್ಸ್, ಈಗ ನೀವೇ ನೋಡಿ ಚಪಾತಿ ಒಳ್ಳೆ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನೀವು ಕೂಡ ಅಷ್ಟೇ ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಗಟ್ಟಿಯಾಗಿ ಕಲಸಿ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಇಟ್ಟರೆ ನೀವು ಮಾಡೋ ಚಪಾತಿ ಕೂಡ ಹೀಗೆ ಉಬ್ಬಿ ಬರುತ್ತೆ. ಹಾಗೆ ಲೇಯರ್ ಬೈ ಲೇಯರ್ ಬರುತ್ತೆ. ಈ ರೀತಿ ಒಸೆಯೋದ್ರಿಂದ ಚಪಾತಿ ತುಂಬಾ ರುಚಿಯಾಗಿ ಬರುತ್ತೆ. ಇದೆಲ್ಲ ಮಾಡ್ಕೋತಾ ಇದ್ನ ಫ್ರೆಂಡ್ಸ್, ಕರೆಂಟ್ ಬೇರೆ ಹೋಗ್ಬಿಡ್ತು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿಬಿಟ್ಟು ನಾವು ತಿಂಡಿನ ತಿಂದ್ಕೊಂಡು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟುಬಿಟ್ವಿ. ನಾವು ಚಿಕ್ಕಪೇಟೆಗೆ ಮೆಟ್ರೋ ಟ್ರೈನಲ್ಲಿ ಹೋಗೋಣ ಅಂತಂದು ಹೇಳ್ಬಿಟ್ಟು ಲೇಟ್ ಆಗಿತ್ತಲ್ವ, ಇನ್ನು ಬಸ್ಸಲ್ಲಿ ಹೋಗ್ತೀವಿ ಅಂತ ಹೋಗ್ಬಿಟ್ರೆ ಹೆಜ್ಜೆಗೂ ಟ್ರಾಫಿಕ್ಕು ಲೇಟ್ ಆಗಿಬಿಡುತ್ತೆ ಅಂತ ಮೆಟ್ರೋ ಟ್ರೈನ್ಗೆ ಬಂದು ಟಿಕೆಟೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಆಯ್ತಷ್ಟೇ. ಅಷ್ಟೊತ್ತಿಗೆ ಟ್ರೈನ್ ಬಂತು. ಬೇಗ ಒಂದು 5 ನಿಮಿಷಕ್ಕೆಲ್ಲ ಚಿಕ್ಕಪೇಟೆಗೆ ಬಂದುಬಿಟ್ವಿ. ನನ್ನ ಮಗಳು ಕೂಡ ಅದೇ ಹೇಳ್ತಾ ಇದ್ಲು, ಅಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ಇದೇ ಥರ ಮೆಟ್ರೋ ಟ್ರೈನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಎಷ್ಟು ಬೇಗ ಹೋಗ್ಬಿಡ್ಬೋದು ಅಂತ.
ಅಷ್ಟು ಬೇಗ ನಾವು ಚಿಕ್ಕಪೇಟೆನ ತಲುಪಿದ್ವಿ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಒಂದು ಅಂಗಡೀಲಿ ತುಂಬ ಜನ ತುಂಬಿಕೊಂಡಿದ್ರು. ನಾವು ಕೂಡ ಏನಿರ್ಬೋದು ಈ ಅಂಗಡೀಲಿ ಅಂತ ಹೋದ್ವಿ. ಕೆಲವರೆಲ್ಲ ಇದೇ ಥರ ನಮ್ಮ ಥರನೇ ಮುಖವಾಡಕ್ಕೆ ಅಲಂಕಾರ ಮಾಡಿಸ್ಕೊತಾ ಇದ್ರು. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಎಲ್ಲ ಐಟಮ್ಸ್ಗಳು ಈ ಅಂಗಡೀಲಿ ಅವೈಲಬಲ್ ಇತ್ತು. ನೀವು ನೋಡಿದ್ರಿ ಆ ಮುಖವಾಡದಲ್ಲಿ ಏನೂ ಇರಲಿಲ್ಲ, ಎಲ್ಲದನ್ನು ರಿಮೂವ್ ಮಾಡಿತ್ತು. ಅದಾದಮೇಲೆ ಇವರು ನನಗೆಲ್ಲದನ್ನು ನಾನು ಏನೇನು ಬೇಕು ಅಂತ ಹೇಳಿದೆ ಅದನ್ನೆಲ್ಲ ಹಾಕ್ಕೊಟ್ರು. ಹಾಕಿದ್ದಾದಮೇಲೆ ಫೈನಲ್ ಲುಕ್ಕು ಈ ಥರ ಇತ್ತು. ಇದಕ್ಕೆ ನಮಗೆ 200 ರೂಪೀಸ್ ಚಾರ್ಜ್ ಮಾಡಿದ್ರು ಅವರು. ಎಲ್ಲದನ್ನು ನೀಟಾಗಿ ಅವರೇನೆ ಹಾಕ್ಕೊಟ್ಟಿದ್ದು. ಅದಾದಮೇಲೆ ಸ್ಯಾರಿ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ವಜ್ರೇಶ್ವರಿ ಸಿಲ್ಕ್ಸ್ ಅಂತ ಒಂದು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಕೂಡ ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ಇನ್ನೂ ಏನೇನು ಬೇಕೋ ಎಲ್ಲದನ್ನು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಒಂದು ಸಾರಿ ಎಲ್ಲನ ತೆಗೆದುಬಿಟ್ಟು ನಾನು ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದೆ ಏನೇನು ತೊಗೊಂಡ್ವಿ, ಎಷ್ಟೆಷ್ಟು ಆಯಿತು ಅಂತ. ನಿನ್ನೆ ಶಾಪಿಂಗಲ್ಲಿ ನಾನು ಸುಮಾರು ಒಂದು 6,000 ಏನೋ ಖರ್ಚು ಮಾಡ್ಕೊಂಡು ಬಂದಿದ್ದೆ. ನೋಡಿ ವರಮಹಾಲಕ್ಷ್ಮಿ ಅಮ್ಮನವ್ರದ್ದು ಮುಖವಾಡ ಯಾವ ರೀತಿ ಅಲಂಕಾರ ಆಗಿದೆ ಅಂತ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಮುಂಚೆ ತೊಗೋಬೇಕಾದ್ರೆ ಇದೇ ಥರನೇ ತೊಗೊಂಡಿದ್ದೆ. ಆದರೆ ಒಂದೊಂದಿತ್ತು, ಎಲ್ಲ ಒಂದೊಂದು ಉದುರಿ ಹೋಗಿತ್ತು. ನಾನು ಯಾವಾಗಲೂ ಈ ಥರ ಅಲಂಕಾರ ಆಗಿರೋ ಮುಖವಾಡನೇ ಇಟ್ಟು ಅಭ್ಯಾಸ ಆಗಿದ್ದರಿಂದ ನಾನು ಅದನ್ನು ನೋಡೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಅದನ್ನೆಲ್ಲ ಅಲಂಕಾರ ಮಾಡಿಸ್ಕೊಂಡು ಬಂದೆ. ಅದಾದಮೇಲೆ ರೋಡ್ ಸೈಡಲ್ಲೇ ನಾವು ಈ ಬ್ಯಾಗ್ನ ತೊಗೊಂಡ್ವಿ. 200 ರೂಪೀಸ್ ಅಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಿಂತ ಜಾಸ್ತಿ ನನ್ನ ಮಗಳಿಗೆ ಇಷ್ಟ ಆಗಿದ್ದು. ಯಾಕಂದರೆ ಈ ಚಿಕ್ಕ ಟೆಡ್ಡಿ ಬೇರ್ ಇದ್ದಿದ್ದರಿಂದ ನಿಮಗೆ ಗೊತ್ತು ಎಲ್ಲರಿಗೂ ಮಕ್ಳಿಗೆ ಅಂದರೆ ಟೆಡ್ಡಿ ಬೇರ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಅವಳಮ್ಮ ನನಗೆ ಇದು ಬ್ಯಾಗ್ ಕೊಡಿಸು ಅಂತ ಕೇಳ್ತಾ ಇದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈ ಬ್ಯಾಗನ್ನು ತೊಗೊಂಡ್ವಿ. ಕಲರ್ ಕೂಡ ಬ್ಯಾಗ್ದು ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಅಂದರೆ ಈ ಲಾಂಗ್ ಹಾರ. ಇದು ಬಂದು 1,500 ಆಯಿತು. ಒಂಥರ ತುಂಬಾ ಟ್ರೆಡಿಷ್ನಲ್ ಆಗಿ ಯುನೀಕ್ ಲುಕ್ ಇದೆ. ನೋಡಿದ ತಕ್ಷಣ ನನಗೆ ಈ ಸರ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ನಮ್ಮ ಮನೆಯವ್ರು ಬೈತಾಯಿದ್ರು, ಬರೀ ಬೇಡದೇ ಇದ್ದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆದರೆ ನಿಜವಾಗ್ಲೂ ಈ ಹಾರ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈಗ ಸ್ಯಾರಿನ ತೋರಿಸ್ತಾ ಇದ್ದೀನಿ ನೋಡಿ. ವಜ್ರೇಶ್ವರಿ ಸಿಲ್ಕ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಮತ್ತು ಸ್ಯಾರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಅದಕ್ಕೂ ಮುಂಚೆ ನಾನೊಂದು 3-4 ಅಂಗಡಿನ ನೋಡಿಕೊಂಡು ಅಲ್ಲಿಗೆ ಹೋಗಿದ್ದು. ಈ ಅಂಗಡೀಲಿ ಎಷ್ಟು ಜನ ತುಂಬಿಕೊಂಡಿದ್ರು ಅಂತಂದರೆ ಎಲ್ಲ ಆಚೆ ಕಡೆ ಕೂಡ ಜನ ವೆಯ್ಟ್ ಮಾಡ್ತಾಯಿದ್ರು, ಒಳಗಿರೋರೆಲ್ಲ ಆಚೆ ಬರಲಿ ಅಂತ. ಹಾಗಾಗಿ ಏನಿರ್ಬೋದಪ್ಪ ಅಂತಂದು ಹೇಳ್ಬಿಟ್ಟು ನಾನು ಕೂಡ ಒಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿದ್ದು. ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಪೀಚ್ ಕಲರ್ ಸ್ಯಾರಿಗೆ ಈ ಥರ ಡಾರ್ಕ್ ಗ್ರೀನಲ್ಲಿ ಪಲ್ಲು ಬಂದಿದೆ. ಈ ಥರ ಫ್ಲವರ್ ಟೈಪು ತುಂಬ ಅಂದರೆ ತುಂಬಾ ಯುನೀಕಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಹತ್ರ ಈ ಕಲರ್ ಇಲ್ಲದೆ ಇರೋದ್ರಿಂದ ನಾನು ಈ ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡೆ. 2000 ರೂಪೀಸ್ ಏನೋ ಆಯಿತು ಸ್ಯಾರಿದು. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಅಂತ ಬರುತ್ತಲ್ವ, ಅದನ್ನು ತೊಗೊಂಡೆ. ನನ್ನ ಹತ್ರ ಇರಲಿಲ್ಲ ಇದು. ಅದರದ್ದು ಪ್ರೈಸ್ ಬಂದು 250 ರೂಪೀಸ್ ಏನೋ ಆಯಿತು ನೋಡಿ. ಅಂದರೆ ಈ ಡಿಸೈನಲ್ಲಿ ಈ ಕ್ಲಾತ್ ಬರುತ್ತೆ. ಕ್ಲಾತಲ್ಲೇ ಬಾಳೆ ಎಲೆಯಲ್ಲಿ ಮತ್ತು ಚೆಂಡು ಹೂವನ್ನ ಉಪಯೋಗಿಸಿ ಈ ಥರ ಡಿಸೈನಲ್ಲಿ ಮಾಡಿರ್ತಾರೆ. ಅದಾದಮೇಲೆ ವೈನ್ ಲೀವ್ಸ್ನ ತೊಗೊಂಡೆ. ಇಲ್ಲೆಲ್ಲ ಅಂಗಡೀಲಿ ಸಿಂಗಲ್ ಪೀಸ್ಗೆ 100 ರೂಪೀಸ್ ಆ ಥರ ತೊಗೋತಾರೆ. ಇದು ಟೋಟಲ್ 12 ಪೀಸ್ ಇರುತ್ತೆ. 12 ಪೀಸ್ಗೆ 200 ರೂಪೀಸ್ ಅಷ್ಟೇ. ನನಗಂತೂ ಇದು ತುಂಬಾ ವರ್ತ್ ಅನಿಸ್ತು, ಅದಕ್ಕೇ ತೊಗೊಂಡೆ. ಇಲ್ಲಿ ಕೆಲವೊಂದು ಕುಚ್ಚು ಐಟಮ್ಸ್ನ ತೊಗೊಂಡಿದ್ದೀನಿ. ನಾನು ಮನೆಯಲ್ಲಿ ಫ್ರೀ ಇದ್ದಾಗ ಸ್ಯಾರಿ ಕುಚ್ಚುಗಳನ್ನ ಹಾಕ್ತೀನಿ, ಅದಕ್ಕೋಸ್ಕರ ಅಂತ ಈ ಕೆಲವೊಂದು ಮೆಟೀರಿಯಲ್ಸ್ನ ತೊಗೊಂಬಂದೆ. ಇನ್ನು ಕೆಲವೊಂದು ಸುಮಾರು ತೋರಿಸ್ತಾ ಇರೋದು ಕೂಡ ತುಂಬಾ ಇತ್ತು. ಇದು ಇವತ್ತು ಚಿಕ್ಕಪೇಟೆಯಲ್ಲಿ ಮಾಡಿದಂಥ ಶಾಪಿಂಗು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.